ಏನಮ್ಮ ಏನು ಗುರು ನೀ ಸರಿ ಇಲ್ಲಮ್ಮ ನೀನು ಅವನು ಯಾರು ಟೋಪಿ ತೆಗಿರಿ ಅದು ಏನ್ರಿ ರೀ ಒಂದು 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನೀವು ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್. ಹಂಗೆ ನೋಡಿದ್ರೆ ಕೇಳಿ ನಾನು ಇನ್ನೊಂಥರ ಮಾತಾಡ್ತೀನಿ. ಏನಮ್ಮ ಏನು ಗುರು ನೀ ಸರಿ ಇಲ್ಲಮ್ಮ ನೀನು ಅವನು ಯಾರು ಟೋಪಿ ತೆಗಿರಿ ಅದು ಏನ್ರಿ ರೀ ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡಬೇಕಾ? ನಾನು ಮಾಡಬೇಕಾ? ನೋಡಿ ಬೇಡ ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದು ನಿಮಿಷ. ಯಾವಾಗಲೂ ಏನು ಗೊತ್ತಾ, ಸತ್ಯ ನಾನು ಪಿಕ್ಚರಲ್ಲೇ ಹೇಳ್ಬಿಟ್ಟಿದ್ದೀನಿ, ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಭಾಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗಲಿ, ಆ ಸತ್ಯ ದಾರಿ ಬಿಟ್ಬಿಡ್ಬಾರ್ದಲ್ವ ನಾನು. ಈಗ ನೀವು ಗೆಲ್ಲಬೇಕು ಸರ್ ಅಂತಾರೆ, ನಾನು ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ, ನಾನು ಗೆಲ್ಲಂಗೆ ನೀವು ಹೇಳಿದ್ರೆ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನು ಗೆಲ್ಲಬೇಕು ಅಂತ, ನಾವೆಲ್ಲರೂ ಗೆಲ್ಲಬೇಕು ಅಂತ ಅನ್ಕೊತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತಲೇ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನು ಗೊತ್ತಾ, ಇದುವರೆಗೂ ನೋಡಿ ನೋಡಿ ಎಲ್ಲ ಏನು ಹೇಳೋದಂತೆ, ನಾನು ಮಾಡ್ತೀನಿ ಬಿಡಮ್ಮ, ಏನಮ್ಮ ನಿನಗೆ ಆಗ್ಬೇಕು ತಾನೆ, ನೀ ಕೂತ್ಕೊಳ್ಳಮ್ಮ ಮಾಡ್ತೀನಿ, ಏನಮ್ಮ ಬೇಕು ನಿನಗೆ, ಮಾಡ್ತೀನಿ ಬಿಡಮ್ಮ, ಅಮ್ಮ ನಿನಗೇನಮ್ಮ, ಅಯ್ಯೋ ಅದೇನು ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡಿರಿ ಅವ್ರದ್ದೇನೋ ಪ್ರಾಬ್ಲಮ್ ಮಾಡಿರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ, ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ ಅಂತ. ಅಲ್ಲ, ಅವ್ರೇನು ಮಾಡೋದು, ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದು, ನಿಮ್ಮ ಹಣ ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನು ಬೇಕಾದ್ರೆ ಆಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ನಮಗೆ ಮಾಡುವಂತ ಅವನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ. ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ, ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನಿಸಿದ್ರೆ, ನಿಮಗೆ ಜಸ್ಟ್ ಬೇರೆ ಬದಲಾವಣೆ ಆಗಬೇಕು ಅಂದರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ, ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದೆಯಾ ನಿಮಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗುತ್ತೆ ನೋಡಿ, ಆರಾಮಾಗಿ ಕೂತ್ಕೊಳ್ಳೋಣ, ಬರಲಿ ಒಬ್ಬ ಯಾರೋ ಒಬ್ಬ ಅಂತ. ಬರ್ತಾನ ನಾಯಕ, ಬರಲಿ ಬರಲಿ. ಸದ್ಯ ಈ ಪ್ರಜಾಕೀಯಗೆ ತಲೆ ತಿಂತವನಪ್ಪ. ಈಗ ಹೇಳಿ ಡೈಲಾಗ್ ಕರೆಕ್ಟ್ ಆಗಿದೆ. ಉಪೇಂದ್ರ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಎ ಫಿಲಮ್ ಇಂದ ನೀವು UAE ಬಂದ್ರಿ, ಇವಾಗ ಜನ ಉಪೇಂದ್ರ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಈಗ ಉದಾಹರಣೆಗೆ ನಿಮಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಬೇರೆ ಪಕ್ಷದವರು, ಅದನ್ನ ನಾವು ಆಮಿಷ ಅಂತಲೂ ಕೆಲವರು ಕರೀತಾರೆ. ಪ್ರಜಾಕೀಯದಲ್ಲಿ ನೀವು ಏನು ಜನರಿಗೆ ಕೊಡಕ್ಕೆ ಬಯಸ್ತೀರಿ? ಈಗ ನೀವು ಜನರು ಮಾಡ್ತಾರೆ, ಜನರು ಮಾಡೋದ್ರ ಜೊತೆಗೆ ನೀವು ಮಾಡಬೇಕಲ್ಲ, ಅದನ್ನ ಮಾಡ್ಬೇಕಂತ ಅದು ನೀವು ಏನಾದ್ರು ಒಂದು ಕೊಡ್ತೀರಾ ಜನರಿಗೆ ಅಂತಂದಾಗ ಅದು ಅವರಿಗೆ ಗೊತ್ತಾಗುತ್ತಲ್ಲ, ಗೊತ್ತಾದಾಗ ಅಲ್ಲಿಂದ ಬದಲಾವಣೆ ಶುರು ಆಗ್ಬೋದಲ್ಲ. ಅಲ್ಟಿಮೇಟ್ಲಿ ಬದಲಾವಣೆ ಏನು ಅಂತಂದ್ರೆ ಉಪೇಂದ್ರ ಅವರು CM ಆಗೋದು ಕೂಡ ಒಂದು ಬದಲಾವಣೆನೇ ಅಲ್ವಾ? ಅದು ಬರೀ CM ಬದಲಾವಣೆ ಅಷ್ಟೇ. ಅದು ಪರಿಪೂರ್ಣ ಜನರ ಬದಲಾವಣೆ ಅಲ್ಲ, ಪರಿಪೂರ್ಣ ಸಿಸ್ಟಮ್ ಬದಲಾವಣೆ ಅಲ್ಲ ಅದು. ಇದು ಎಲ್ರಿಗೂ ಗೊತ್ತು, ಅರ್ಥ ಆಗದೆ ಏನಿಲ್ಲ. ನನಗೆ ಹೇಳ್ತಾರೆ ಸರ್, ಇಮ್ಮಿಡಿಯೇಟಾಗಿ ಎಸ್ಕೇಪ್ ಆಗ್ಬಿಡ್ತಾರೆ, ಸರ್ ನೀವು ಹುಳ ಬಿಡ್ತೀರಾ ಸರ್ ತಲೆಗೆ ಅಂತ. ಕೇಳಿ ಒಂದು ನಿಮಿಷ, ಹುಳ ಅಲ್ಲ, ನಿಮ್ಮ ತಲೆಯಲ್ಲಿ ಎಷ್ಟು ಹುಳ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಕನ್ನಡಿ ಹಿಡಿದು ತೋರಿಸ್ತಾ ಇದ್ದೀನಿ. ತಲೆಯಲ್ಲಿ ಹುಳ ಸೇರಿಕೊಂಡ್ರೆ ಏನೂ ಗೊತ್ತಾಗಲ್ಲ. ನನಗೊಂದು ಸೆಟಪ್ ಇದಿದೆ, ಯಾರೋ ಬರಬೇಕು, ಚೇಂಜ್ ಮಾಡಿಬಿಡ್ಬೇಕು, ನಾನು ಹಿಂಗೆ ಇರಬೇಕು ಆರಾಮಾಗಿ, ನನ್ನ ಕೆಲಸ ಇದೆ ರೀ ಬೇರೆ. ನಾನು ಯಾಕ್ರಿ ಇದಕ್ಕೆಲ್ಲ ಇನ್ವಾಲ್ವ್ ಆಗಲಿ? ನಾನು ಬಂದು ಓಟ್ ಹಾಕ್ತೀನಿ ಅಷ್ಟೇ ರೀ. ನೀವು ಬಂದು ಬದಲಾವಣೆ ಮಾಡಿ ಹೇಳ್ರಿ, ಏನಾರ ಹೇಳ್ರಿ, ಏನು ಹೇಳ್ತೀರಾ ಮ್ಯಾನಿಫೆಸ್ಟೋ, ಏನು ಕೊಡ್ತೀರಾ ನಮಗೆ? ಅಲ್ಲ, ನಾನು ಹೇಳ್ತಿರೋದು ನಿಮ್ಮ 2.5 ಲಕ್ಷ ಕೋಟಿ, ನಾವು 3 ಲಕ್ಷ ಕೋಟಿ ಪ್ರತಿ ವರ್ಷ ಇದೆಯಪ್ಪ, ಅದು ನಿಮ್ಮದು, ಅದು ಫುಲ್ ನಿಮಗೆ ಕೊಡ್ತೀನಿ, ನೀವು ಡಿಸಿಷನ್ ತೊಗೊಳ್ಳಿ. ನಾನು ಹೇಳಿದ್ದು ಒಂದು ರೀತಿ ಎಲ್ಲರೂ ಡಿಸಿಷನ್ ತೊಗೊಳಕ್ಕಾಗತ್ತಾ ಸರ್? ಹೆಂಗೆ ಸರ್ ಎಲ್ಲರೂ ಒಬ್ಬೊಬ್ಬವನ್ನ ಅಂತ ಹೇಳಿದ್ರೆ? ಅಲ್ಲಪ್ಪ, ಅದೂ ಒಂದು ಸಿಸ್ಟಮ್ ಇರುತ್ತೆ, ಟೆಕ್ನಾಲಜಿ ಮೂಲಕ ಇದು ಸಾಧ್ಯ. ಒಂದು ಸಿಂಪಲ್ ಹೇಳ್ತೀನಿ ಕೇಳಿ, ನಿಮ್ಮ ಮೊಬೈಲಲ್ಲಿ ಬಂತು, ನಿಮ್ಮ ಏರಿಯಾ ಈ ರೋಡ್ ಆಗ್ತಾ ಇದೆ, ಈ ರೋಡ್ಗೆ ಇಷ್ಟು ದುಡ್ಡಾಗುತ್ತೆ, ಈ ಥರ ಮಾಡಿರಿ ಇಷ್ಟು ದುಡ್ಡಾಗುತ್ತೆ, ಕಾಂಕ್ರೀಟ್ ರೋಡ್ ಹಾಕ್ತೀವಿ ಇಷ್ಟು ದುಡ್ಡಾಗುತ್ತೆ, ಟಾರ್ ರೋಡ್ ಹಾಕ್ತೀವಿ ಇಷ್ಟು ದುಡ್ಡು ಹಾಕ್ತೀವಿ, ಇಷ್ಟ ಆಗುತ್ತೆ, ಇದು ಬೇಕಾ ಬೇಡವಾ, ಎಸ್ ನೋ ಅಂತ ಒಂದು ಟೈಪ್ ಮಾಡೋದು ಕಷ್ಟನಾ ಸ್ವಾಮಿ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ